ನಂಗೇನಕ್ಕೆ ರಸ್ಟ್ ಕಲರಲ್ಲಿ, ಬಟ್ ಸ್ಟಿಲ್ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಸ್ ಗೈಸ್, ಇವತ್ತು ಶನಿವಾರ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ಶನಿವಾರದೊತ್ತು ಅಥರ್ವಂಗೆ ಸ್ಕೂಲ್ ರಜೆ ಇರುತ್ತೆ. ಸೊ ಹಾಗಾಗಿ ಅವನನ್ನೆಲ್ಲನ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅವನು ಮಾಲಿಗೆ ಕರ್ಕೊಂಡು ಹೋಗಿ ಹಠ ಮಾಡ್ತಾ ಇದ್ದಾನೆ. ಮೋಹನ್ ಕೂಡ ಹೋಗೋಣ ಅಂದಿದ್ದಾರೆ, ಬಟ್ ಸ್ಟಿಲ್ ಯಾವ ಮಾಲ್ಗೆ ಹೋಗ್ತಾ ಇದ್ದೀನಿ ಅಂತ ಇನ್ನೂ ಗೊತ್ತಿಲ್ಲ. ಅವನಿಗೂ ತುಂಬ ದಿವಸ ಆಯಿತು ಕರ್ಕೊಂಡು ಹೋಗಿ ಮಾಲ್ಗೆ. ಸೊ ಹಾಗಾಗಿ ಹೊರಟಿದ್ದೀವಿ. ಎಸ್, ಊಟ ಮಾಡಿಲ್ಲ, ತಿಂಡಿ ಅಷ್ಟೇ ತಿಂದಿದ್ವಿ. ದೋಸೆ ಪಲ್ಯ ಮಾಡ್ಕೊಂಡಿದ್ದೆ. ಸೊ ಅದು ತಿಂದಿದ್ದೆ ಸ್ವಲ್ಪ ಹೆವಿ ಅನಿಸಿದೆ, ಏನೂ ತಿಂದಿಲ್ಲ, ಹಸಿವೇನಿಲ್ಲ. ಹಾಗೇನಾಯಿತು ಅಂದರೆ ಅಲ್ಲೇ ಹೊರಗೆ ತಿನ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಎಸ್, ಬನ್ನಿ, ಲೆಟ್ಸ್ ಗೋ ಟು ದ ಮಾಲ್.
ನಿಧಾನ ಕೂಗ್ಬೇಕು. ನಾವು ಮಾಲಿಂದ ವಾಪಸ್ ಬಂದಾಗ ಆರು ಗಂಟೆ ಆಗಿತ್ತು. ಸೊ ಬಂದ ತಕ್ಷಣ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಕುಡಿದು ಈಗ ಕುತ್ಕೊಂಡಿದ್ದೀನಿ. ಸೊ ಇನ್ ದ ಮೀನ್ ಟೈಮ್ ನಾನು ಬರೋ ಅಷ್ಟರಲ್ಲಿ ಒಂದು ಪಾರ್ಸೆಲ್ ಬಂದಿತ್ತು ಮೀಶೋಯಿಂದ. ನಾನೊಂದು ಸ್ಯಾರಿನ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ಇಷ್ಟ ಆಗಿತ್ತು ನನಗೆ. ಆ್ಯಕ್ಚುಲಿ ಇದು ಟ್ರೆಂಡಿಂಗಲ್ಲಿ ಇದೆ ಈ ಸ್ಯಾರಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ಥರ ಪಾರ್ಟಿ ವೇರ್ ಸ್ಯಾರಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಆರೆಂಜ್ ಅಂತ ಅಂದ್ಕೊಂಡಿದ್ದು, ಯಾಕಂದರೆ ಇಮೇಜಲ್ಲಿ ಅದೇ ಥರ ಇತ್ತು. ಆದರೆ ನಂಗೆ ಬಂದಿರೋದು ಇದೊಂಥರ ರಸ್ಟ್ ಕಲರಲ್ಲಿ. ಬಟ್ ಸ್ಟಿಲ್ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಥರ ಡಿಸೈನು ಸೊ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ದ ಸ್ಯಾರಿಗಿದೆ. ಸೊ ಫುಲ್ ಸ್ಯಾರಿಗೆ ಬಾರ್ಡರ್ ಆಗಿರ್ಬೋದು ಆ ಥರ ಡಿಸೈನ್ ಈ ಥರ ಕೊಟ್ಟಿದ್ದಾರೆ. ಮತ್ತು ಬ್ಲೌಸ್ಗೆ ರನ್ನಿಂಗ್ ಬ್ಲೌಸ್ ಇದೆ, ಅದರಲ್ಲೂ ಈ ಥರ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತು ಈ ಕಲರು. ಸೊ ಹನಿ ಕಲರು ಸ್ವಲ್ಪ ಕಾಮನ್ ಆಗಿತ್ತು ಅದು ಕಲರ್ ಟ್ರೆಂಡಿಂಗಲ್ಲಿ. ಬಟ್ ಈ ಸ್ಯಾರಿ ಮಾತ್ರ ಸಕ್ಕರ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಹೇಗಿರುತ್ತಪ್ಪ ಕ್ವಾಲಿಟಿ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿದೆ. ಸೊ ಕ್ವಾಲಿಟಿ ಮಾತಾಡೋಂಗೆ ಇಲ್ಲ. ಬೇಕಾದ್ರೆ ಈ ಸ್ಯಾರಿದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವೇ ನನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ತೊಗೋಬೋದು. ಇದು ನಾನು ತೊಗೊಂಡಾಗ ನನಗೆ 589 ಅಷ್ಟೇನೋ ಸಮಥಿಂಗ್ ಇತ್ತು ರೇಟು. ಬಟ್ ಈಗ ಜಾಸ್ತಿನೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು. ಹಾಯ್ ಮಾಡು. ಇವ್ನು ಮಾಲಲ್ಲಿ ಇದೊಂದು ಆಟ ಸಾಮಾನು ತೊಗೊಂಡ, ಅದನ್ನು ತೋರ್ಸೋಕ್ಕೆ ಬಂದಿದ್ದಾನೆ. ಇತ್ತು. ಸೊ ತುಂಬ ಚೆನ್ನಾಗಿದೆ. ನೀವು ತೊಗೊಳ್ಳೋದಾದರೆ ತೊಗೋಬೋದು. ಚೆನ್ನಾಗಿ ಕಾಣುತ್ತೆ. ಇದೊಂಥರ ರಸ್ಟ್ ಕಲರ್ ಅಂತಾರಲ್ಲ ಅದೇ ಥರ, ಆರೆಂಜ್ ಅಂತ ಇಲ್ಲ. ತುಂಬ ಚೆನ್ನಾಗಿದೆ. ಸೊ ಇನ್ನು ಈಗ ಅಡುಗೆನು ಮಾಡಬೇಕು. ಅಡುಗೆನು ಅಂದರೆ ದೋಸೆ ಹಿಟ್ಟಿದೆ ಮತ್ತು ಪಲ್ಯ ಮಾಡಿದ್ದಿದ್ದೆ ಬೆಳಗಡೆ. ಇವ್ರಿಗೆ ಆಲೂಗಡ್ಡೆ ಪಲ್ಯ ತುಂಬ ಇಷ್ಟ. ಸೊ ಹಾಗಾಗಿ ಜಾಸ್ತಿನೇ ಮಾಡಿದ್ದೆ. ಹಾಗಾಗಿ ಈಗ ದೋಸೆ ಮತ್ತು ಪಲ್ಯನೇ ರಾತ್ರಿ ಊಟಕ್ಕೆ. ಅನ್ನ ಬೇಜಾರಾಗ್ಬಿಟ್ಟಿದೆ. ಸೊ ಹಾಗಾಗಿ ದೋಸೆ ಪಲ್ಯ. ಸೈಲೆಂಟ್ ಆಗಿರ್ಬೇಕು ನೀನು ನನಗೆ ಮಾತಾಡುವಾಗ. ಸೊ ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.